ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಲಾಗ್ ಆಗಿರುತ್ತೆ. ಇಲ್ಲಿ ಮಾರ್ನಿಂಗ್ ಎದ್ದು ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಬಣ್ಣ ಹಚ್ಚಿದೆ. ಟೈಮ್ ಇಲ್ಲ ನನಗೆ, ಸ್ವಲ್ಪ ಸಿಂಪಲಾಗಿ ಹಚ್ಚಿದೆ. ಪರವಾಗಿಲ್ಲ, ಸಿಂಪಲಾಗಿ ಬಂತು ರಂಗೋಲಿ. ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ. ಹೇಗೆ ಪೂಜೆ ಮಾಡಿದ್ದೀವಿ ಅಂತ ನೋಡಿ. ಸಿಂಪಲಾಗಿ ಮಾಡಿರೋದು. ಆಡಂಬರಕ್ಕಿಂತ ಭಕ್ತಿ ತುಂಬ ಇಂಪಾರ್ಟೆಂಟು. ಭಕ್ತಿಯಿಂದ ಮಾಡಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು. ತುಂಬ ಆಡಂಬರದಿಂದ ಮಾಡೋಕ್ಕೆ ಹೋಗ್ಬಾರ್ದು ದೇವ್ರ ಪೂಜೆನ ಅಂತ ನಾನು ಹೇಳ್ತೀನಿ. ನೋಡಿ, ಸಿಂಪಲಾಗಿ ಮಾಡಿದ್ದೀನಿ ನಮ್ಮ ಮನೇಲಿ. ಒಂದು ನಿಮಿಷ ತೋರಿಸ್ತೀನಿ ಇವಾಗ. ಇಲ್ಲಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ನಂದೆಲ್ಲ ಪೂಜೆ ಮುಗಿಯಿತು. ಅವರು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ನನಗಂತೂ ಈ ಸಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಪೂಜೆ ಮಾಡಿದ್ದಾಗ್ಬೋದು ಅಥವಾ ನಾನು ದೇವ್ರಿಗೆ ಅಲಂಕಾರ ಮಾಡಿದ್ದಾಗ್ಬೋದು, ಸಿಂಪಲ್ಲಾಗಿ ಮಾಡಿದ್ರು ಕೂಡ ತುಂಬ ಒಂಥರ ಗ್ರ್ಯಾಂಡ್ ಅನ್ನಿಸ್ತು ನನಗೆ. ನಾನು ಇಷ್ಟೊಂದು ಇದಾಗಿ ಮಾಡ್ತಾ ಇರಲಿಲ್ಲ. ದೇವ್ರ ಮನೆ ಒಳಗಡೆ ಕೂರಿಸ್ಬಿಟ್ಟು ಮಾಡ್ತಾ ಇದ್ವಲ್ಲ, ಕಳಶ ಇಟ್ಟು ದೇವ್ರ ಮನೇಲಿ ಮಾಡ್ತಾಯಿದ್ದು, ಹಾಗಾಗಿ ಒಂಥರ ಸಿಂಪಲ್ ಅನ್ನಿಸ್ತಾ ಇತ್ತು. ಬಟ್ ಈ ಸಲ ಫೈನಲಿ ಲಾಸ್ಟ್ ಮೊಮೆಂಟಲ್ಲಿ ನಾನು ಈ ಥರ ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡೋಣ ಹೊರ್ಗಡೆನೆ ಅಂತ ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದು. ಅಲ್ಲಿವರೆಗೂ ನನಗೇ ಕನ್ಫರ್ಮ್ ಇರಲಿಲ್ಲ. ಇಲ್ಲಿ ಈ ಥರ ಹೊರ್ಗಡೆ ಮಾಡಬೇಕು, ಈ ಥರ ಅಂದರೆ ಟೇಬಲೆಲ್ಲ ಹಾಕಿ ಅಲಂಕಾರ ಮಾಡಬೇಕು ಅನ್ನೋದು ನನಗೆ ಮೈಂಡ್ ಸೆಟ್ಟಲ್ಲೇ ಇರಲಿಲ್ಲ. ಕೊನೆ ಮೊಮೆಂಟಲ್ಲಿ ಅಂದ್ಕೊಂಡೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು, ಭಾಳ ಖುಷಿಯಾಯಿತು. ಸಿಂಪಲ್ಲಾಗಿ ಏನೇನು ಬೇಕು ನೈವೇದ್ಯಕ್ಕೆ ಅದೆಲ್ಲ ಮಾಡಿದ್ದು. ಪಾಪ ನಮ್ಮ ಅಮ್ಮ ಹಾಗೆ ಬಂದು ಕೈ ಮುಗಿತಿದ್ದಾರೆ. ಒಂದು ಹೊಸ ಸೀರೆನೂ ಹಾಕ್ಕೊಳ್ಳಿಲ್ಲ ಪಾಪ ನಮ್ಮ ಅಮ್ಮ. ಹಾಗೆ ಸಿಂಪಲ್ಲಾಗಿ ಹೇಗಿದ್ರು ಹಾಗೆ ಬಂದು ಕೈ ಮುಗಿತಿದ್ದಾರೆ. ನಿಜವಾಗ್ಲೂ ತುಂಬ ಒಂದೊಂದು ಸಲ ಬೇಜಾರಾಗುತ್ತೆ, ಒಂದೊಂದು ಸಲ ಎಷ್ಟೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ಈ ಮೂಲಕ ಅದೇ ಹೇಳಿದ್ನಲ್ಲ, ಅಮ್ಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಅಮ್ಮ ಇಲ್ಲ ಅಂದರೆ ಹೋದ ವರ್ಷ ಆಗಿರ್ಬೋದು, ಈ ವರ್ಷ ಆಗಿರ್ಬೇಕು, ನನ್ನ ಮಗ ಚಿಕ್ಕವನಲ್ವಾ, ಏನೋ ಕ್ಲೀನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಅಮ್ಮ ಇಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಆಗ್ತಿರಲಿಲ್ಲ ಅಂತಲೇ ಹೇಳ್ಬೋದು ನಾನು. ಇಲ್ಲಿ ನನ್ನ ಮಗ ಬೆಳಗ್ಗೆ ಎದ್ದ 10 ಗಂಟೆಗೆ ಎದ್ದು ಅಲ್ಲಿ ನಮ್ಮ ಎದುರುಗಡೆ ಮನೆಯವರು ಚಾಕ್ಲೇಟ್ ಕೊಟ್ಬಿಟ್ರು ಅವನಿಗೆ. ಸರಿ ಅಂತ ಹೇಳ್ಬಿಟ್ಟು ಅದು ತಿನ್ನೋವರೆಗೂ ಬಿಡ್ತಿಲ್ಲ ಅವನು. ಮುಖ ಸ್ವಲ್ಪ ತೊಳೆಸಿದ್ದೆ ಅಷ್ಟೇ, ತಲೆಯೆಲ್ಲ ಬಾಚಿಸ್ಕೊಂಡಿರಲಿಲ್ಲ. ಮುಖ ತೊಳೆದು ಅಲ್ಲೊಂದು ಸ್ವಲ್ಪ ಬ್ರಷ್ ಮಾಡಿಸಿದ್ದೆ. ಆ ಚಾಕ್ಲೇಟ್ ತಿಂದು ಸ್ವಲ್ಪ ರಾಗಿ ಸರಿ ಎಲ್ಲ ತಿಂದ ಸ್ವಲ್ಪ. ಅದಾದಮೇಲೆ ಅವನಿಗೂ ತಲೆ ಸ್ನಾನ ಮಾಡಿಸ್ಕೊಂಡು ಬಂದೆ. ತಲೆ ಸ್ನಾನ ಮಾಡಿಸೋದು ಅಂದರೆ ಅವನಿಗೆ ಸಿಕ್ಕಾಬಟ್ಟೆ ಹಿಂಸೆ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಕಿರ್ಚ್ತಾ ಇರ್ತಾನೆ, ಜೋರಾಗಿ ಕಿರ್ಚ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಫೈನಲಿ ತಲೆ ಎಲ್ಲ ಸ್ನಾನ ಮಾಡಿಸ್ಕೊಂಡು ಬಂದು, ಇನ್ನೂ ತಲೆ ಒಣಗಿಸಿರ್ಲಿಲ್ಲ. ಹಾಗೆ ಸ್ವಲ್ಪ ಪೌಡ್ರೆಲ್ಲ ಹಚ್ಚಿ ನಾರ್ಮಲಾಗಿರೋ ಬಟ್ಟೆನೇ ಹಾಕಿದೆ. ಏನು ಹೊಸ ಬಟ್ಟೆ ಅಂತೇನು ಹಾಕಿಲ್ಲ. ಅವನು ಕೂಡ ದೇವ್ರಿಗೆ ಎಲ್ಲ ಗಂಧದ ಕಡ್ಡಿ ಎಲ್ಲ ಬೆಳಗಿ ಎಲ್ಲ ಆರತಿ ಎಲ್ಲ ಮಾಡಿ ತಗೊಂಡ. ಅವನು ಕೂಡ ತುಂಬ ಖುಷಿ ಆಯಿತು. ಅವನಿಗೆ ಈ ಥರ ಎಲ್ಲ ಇಷ್ಟ ಸಿಕ್ಕಾಬಟ್ಟೆ. ಅದಾದಮೇಲೆ ನೆಕ್ಸ್ಟು ಫೈನಲಿ ಮಧ್ಯಾಹ್ನಕ್ಕೆ ಒಬ್ಬಟ್ಟು, ಹೆಸರುಬೇಳೆ, ಅನ್ನ, ಸಾಂಬಾರು, ಪಾಯಸ ಏನು ಮಾಡಲಿಲ್ಲ. ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂತೇಳ್ಬಿಟ್ಟು ನೈವೇದ್ಯಕ್ಕೆ ಲಕ್ಷ್ಮಿಗೆ ಇನ್ನು ಫೈನಲಾಗಿ ಒಬ್ಬಟ್ಟು ಒಂದು ಮಾಡಬೇಕಿತ್ತು. ಬೇರೆ ಎಲ್ಲ ಮಾಡಿದ್ದು, ಚಕ್ಲಿ, ಕೋಡ್ಬಳೆ ಇದೆಲ್ಲ ಮಾಡಿದ್ದು. ಫೈನಲ್ ಒಬ್ಬಟ್ಟು, ಹೆಸರುಬೇಳೆ ಒಂದು ಇಡಬೇಕಿತ್ತು. ಅಲ್ಲಿ ಚಕ್ಲಿ, ಕೋಡ್ಬಳೆ ಮತ್ತು ಇದು ಏನು ಚಿರೋಟಿ, ಕೋಸಂಬರಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದು ಮಾಮೂಲಿ ದೇವ್ರಿಗಿಟ್ಟೇ ಇರ್ತಾರೆ. ಕರ್ಜಿಕಾಯಿ ಮತ್ತು ಒಬ್ಬಟ್ಟು, ನಿಪ್ಪಟ್ಟು, ಹಣ್ಣು, ಕಾಯಿ, ಎಲೆ ಪ್ರತಿಯೊಂದನ್ನು ಇಟ್ಟು ನಿಜವಾಗ್ಲೂ ನನಗಂತೂ ಈ ಸಲ ಅಂತೂ ತುಂಬ ಖುಷಿಯಾಯಿತು. ಕೆಲವೊಂದು ಬೆಳಗ್ಗೆ ಪುಳಿಯೋಗರೆನೂ ಕೂಡ ಮಾಡಿಟ್ಟಿದ್ದು, ಅದು ಆವಾಗಲೇ ತೊಗೊಂಡು ನಾನೇ ತಿಂದ್ಕೊಂಡೆ. ನನ್ನ ಮಗನಿಗೊಂದು ಸಲ, ಅಮ್ಮನಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಪ್ರಸಾದ ಅಂತೇಳಿ, ಏಕೆ ಇಟ್ಟರೆ ಎಲ್ಲ ಒಣಗೋಗ್ಬಿಡುತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ನಾವೇ ತಿಂದ್ಕೊಂಡೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಲಕ್ಷ್ಮಿ ಒಂಥರ ಏನೂ ನಾವು ಅವಳಿಗೆ ಒಡವೆ ಹಾಕಬೇಕಿಲ್ಲ, ಏನೂ ಬೇಕಿಲ್ಲ. ಒಂದು ಭಕ್ತಿಯಿಂದ ನೀಟಾಗಿ ಪೂಜೆ ಮಾಡಿದ್ರೆ ಅದೇ ಸಾಕು. ಅದೇ ಅವಳೇ ಎಲ್ಲ ನಮಗೆ ಕೊಡ್ತಾಳೆ, ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಮಗ ಈವ್ನಿಂಗ್ ನೋಡಿ ಎಲ್ಲ ತೆಗೆದು ಸೋಫಾ ಸೆಟ್ಟದೆಲ್ಲ ತೆಗೆದು ಇಡ್ತಾ ಇದ್ದಾನೆ. ಅದಾದಮೇಲೆ ಕುಂಕುಮಕ್ಕೆ ಅಂತ ಪಕ್ಕದ ಮನೆ ಫ್ರೆಂಡ್ ಕೂಡ ಬಂದರು. ಎಲ್ಲ ಒಂದು 7-8 ಜನ ಕೇಳಿದ್ದು ನಮ್ಮ ಪಕ್ಕದ ಮನೆಯವ್ರಿಗೆ. ಅಲ್ಲೇ ನಮ್ಮ ಅಪ್ಪನೂ ಕೂಡ ಬಂದಿದ್ರಲ್ಲ, ಇವಳಿಗಂತೂ ಅವ್ನಿಗೊಂದು ಚಾಕ್ಲೇಟ್ ತಗೊಟ್ರು. ಇವಳು ಈಸ್ಕೊತಾನೆ ಇಲ್ಲ, ಏನು ಮಾಡಿದ್ರು ಈಸ್ಕೊತಾ ಇಲ್ಲ. ಬೇಡ ಅಂತಿದ್ಲು. ಸರಿ ಅಂತೇಳ್ಬಿಟ್ಟು ನನ್ನ ಮಗನೇ ಬೇಡ ಬಿಡು ಅಂದ್ಬಿಟ್ಟು ನಾನೇ ತಿಂತೀನಿ ಅಂದ್ಬಿಟ್ಟು ಈಸ್ಕೊಂಡ. ಇಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಆರಾಮಾಗಿ ಸೋಫಾ ಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡು ಇಬ್ಬರು ಅಪ್ಪ ಮಗ ಚಕ್ಲಿ ತಿನ್ನೋದೊಬ್ಬರು, ನಿಪ್ಪಟ್ಟು ತಿನ್ನೋದೊಬ್ಬರು. ಅವ್ನಿಗೆ ಕೊಡಬೇಡಿ ಅಂತ ಹೇಳ್ತೀನಿ, ಯಾಕೆಂದರೆ ಅವ್ನು ಊಟ ತಿಂಡಿ ಮಾಡಲ್ವಲ್ಲ ಸರಿಯಾಗಿ. ಹಾಗಾಗಿ ಬಟ್ ಏನು ಮಾಡಿದ್ರು ಅವ್ರು ಕೊಟ್ಟೇ ಕೊಡ್ತಾರೆ, ಅವ್ನು ತಿಂತಾನೆ. ಇಲ್ಲಿ ಮತ್ತೆ ಪೂಜೆ ಎಲ್ಲ ಈವ್ನಿಂಗ್ ಮತ್ತೆ ಪೂಜೆ ಎಲ್ಲ ಮಾಡಿ ನಮ್ಮ ಅಮ್ಮನಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು. ಇದನ್ನು ವೀಡಿಯೋ ಮಾಡ್ತಿರೋದು ಬಂದು ನನ್ನ ಮಗ.
ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಈ ವಿಡಿಯೋನ ಅಂದರೆ ನಿಜ ನನಗೆ ನಂಬಕ್ಕೆ ಆಗ್ತಿಲ್ಲ. ನಮ್ಮ ಹಸ್ಬೆಂಡಿಗೆ ಕೊಟ್ಟೆ ಮಾಡಿ ಅಂತ. ಅವರು ಹೋಗು ಅಂತ ಇದ್ರು. ಸರಿ ನನ್ನ ಮಗ ಕಿತ್ಕೊಬಿಟ್ಟು ನಾನು ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ. ಯಪ್ಪಾ ದೇವ್ರು, ನನಗಂತೂ ಫುಲ್ ಖುಷಿ ಆಯಿತು ಅವ್ನು ಮಾಡಿರೋ ವಿಡಿಯೋ ನೋಡಿ. ಇಷ್ಟೇ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಮುಗಿತಾ ಬಂತು. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ತುಂಬ. ವರಮಹಾಲಕ್ಷ್ಮಿ ಹಬ್ಬ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿ ಅದನ್ನು ಮಾಡಿ ಆದಮೇಲೆ ನನಗಂತೂ ಮಾತೇ ಬರ್ತಾಯಿಲ್ಲ ನಿಜವಾಗ್ಲೂ. ದೇವ್ರನ್ನ ಸಲ್ಲಿಸ್ಬೇಕಾರಂತೂ ನಿಜವಾಗ್ಲೂ ಕಣ್ಣಲ್ಲಿ ಒಂಥರ ಏನೋ ಈ ಸಲ ತುಂಬ ಒಂಥರ ಕಣ್ಣಲ್ಲೇ ನನಗೆ ನೀರು ತುಂಬ್ಕೊಂಡಂಗಾಗಿತ್ತು. ಅಂದರೆ ಮಹಾಲಕ್ಷ್ಮಿನ ಕಳ್ಸೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ನಿಜವಲ್ಲ. ನಮ್ಮ ಹಸ್ಬೆಂಡ್ ಬೈದರು, ಖುಷಿಯಿಂದ ಮಾಡಿದ್ರೆ ಖುಷಿಯಿಂದ ಕಳಿಸ್ಬೇಕು, ಈ ಥರ ಎಲ್ಲ ಏನು ಆಡೋದು ನೀನು ಅಂತ ಹೇಳಿ ಬೈದರು. ಸರಿ ಅಂತೇಳ್ಬಿಟ್ಟು ಫೈನಲಾಗಿ ಕಳಶ ಎಲ್ಲ ಸಲ್ಸೋಕ್ಕೆ ರೆಡಿ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.